ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ಟಾರ್ಟ್ಅಪ್ ಶುರು ಮಾಡಬೇಕು ಅನ್ನೋ ಆಸೆ ಇದೆ. ಎಲ್ಲರಿಗೂ ತಮ್ಮ ಬಾಸ್ ತಾವೇ ಆಗಬೇಕು ಅನ್ನೋ ಹಂಬಲ. ನಾವೆಲ್ಲ ನ್ಯೂಸ್ ಹೆಡ್ಲೈನ್ಸ್ಗಳಲ್ಲಿ ನೋಡಿರ್ತೀವಿ. ಯೂನಿಕಾರ್ನ್ ಕಂಪನಿ, $1 ಬಿಲಿಯನ್ ವ್ಯಾಲ್ಯೂಯೇಷನ್, IPO. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? $1 ಬಿಲಿಯನ್ ಅಂದ್ರೆ ಸುಮಾರು 8,000 ಕೋಟಿ ರೂಪಾಯಿಗಳು. ಆದರೆ ಅಸಲಿ ಸತ್ಯ ಏನ್ ಗೊತ್ತಾ? ವಾಸ್ತವ ಸ್ವಲ್ಪ ಬೇರೆ ಇದೆ. ಭಾರತದಲ್ಲಿ ಆಗ್ಲಿ ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆಗ್ಲಿ ಸುಮಾರು 50% ಬಿಸ್ನೆಸ್ಗಳು ಮೊದಲ 5 ವರ್ಷಗಳಲ್ಲೇ ಉಸಿರು ಚೆಲ್ಲುತ್ತವೆ. ಅಂದ್ರೆ ಬಂದಾಗಿ ಬಿಡುತ್ತವೆ. ಇನ್ನುಳಿದವುಗಳಲ್ಲಿ ಹೆಚ್ಚಿನವು ಬರೀ ಬದುಕುಳಿಯಲು ಸರ್ವೈವ್ ಹೋರಾಡ್ತಿರ್ತವೆ. ತಮ್ಮ ಬಿಲ್ ಕಟ್ಟೋಕು ಅವುಗಳಿಗೆ ಕಷ್ಟವಾಗ್ತಿರುತ್ತೆ. ಕೇವಲ 5%, ಗಮನವಿಟ್ಟು ಕೇಳಿ, ಕೇವಲ 5% ಕಂಪನಿಗಳು ಮಾತ್ರ $1 ಮಿಲಿಯನ್ ಅಂದ್ರೆ ಸುಮಾರು 8 ಕೋಟಿ ರೂಪಾಯಿ ಆದಾಯ ತಲುಪಲು ಸಾಧ್ಯವಾಗುತ್ತೆ. ಹಾಗಾಗಿ $1 ಬಿಲಿಯನ್ ಕಂಪನಿ ಮಾಡೋದು ಲಕ್ ಅಥವಾ ಅದೃಷ್ಟದ ಆಟವಲ್ಲ. ಇದು ರಾತ್ರೋರಾತ್ರಿ ಹಿಟ್ಟಾಗೋ ವೈರಲ್ ವಿಡಿಯೋ ಕೂಡ ಅಲ್ಲ. ಇದು ಅಂಕಿ ಅಂಶಗಳ ಒಂದು ಕ್ರೂರ ಆಟ. ಇವತ್ತು ನಾವು ಆ ಸಂಪೂರ್ಣ ರೋಡ್ ಮ್ಯಾಪ್ ಅನ್ನ ಡಿಕೋಡ್ ಮಾಡೋಣ. 0ಯಿಂದ ಶುರು ಮಾಡಿ ಮೊದಲು $100, ಆಮೇಲೆ 1 ಲಕ್ಷ, ಆಮೇಲೆ 1 ಕೋಟಿ, ಕೊನೆಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಹೇಗೆ ಕಟ್ಟಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಶತಕೋಟ್ಯಾಧಿಪತಿ ಆಗುವ ಮೊದಲು ದುಡ್ಡು ಅಸಲಿಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ತುಂಬಾ ಜನ ಮಾಡೋ ತಪ್ಪು ಅಂದ್ರೆ ಮೊದಲನೇ ದಿನವೇ ಎಲಾನ್ ಮಸ್ಕ್ ಆಗೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಗೆಳೆಯರೆ, ಪ್ರತಿಯೊಂದಕ್ಕೂ ಹಂತಗಳಿರ್ತವೆ. ನಿಮಗೆ ಮೊದಲ $100 ತಂದುಕೊಡುವ ಹವ್ಯಾಸಗಳು ನಿಮ್ಮನ್ನ 100 ಕೋಟಿ ರೂಪಾಯಿವರೆಗೆ ಕರೆದುಕೊಂಡು ಹೋಗಲಾರವು. ಬನ್ನಿ ಕೆಳಗಿನಿಂದ ಶುರು ಮಾಡೋಣ. ಲೆವೆಲ್ 1. ದುಡ್ಡು ಹೇಗ್ ಬರುತ್ತೆ? ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ನೀವು ಒಂದು ಬೀಚ್ನಲ್ಲಿದ್ದೀರಾ ಅಥವಾ ಜನಸಂದಣಿ ಇರೋ ರೈಲ್ವೆ ಸ್ಟೇಷನ್ ಹೊರಗಡೆ ಇದ್ದೀರಾ ಅಂತ. ಸಿಕ್ಕಾಪಟ್ಟೆ ಸೆಖೆ ಇದೆ. ಜನ ಬಾಯಾರಿಕೆಯಿಂದ ಪರದಾಡ್ತಿದ್ದಾರೆ. ನಿಮ್ಮ ಹತ್ತಿರ ತಣ್ಣಗಿನ ನೀರಿನ ಬಾಟಲಿಗಳಿರೋ ಒಂದು ಕೂಲರ್ ಇದೆ. ಆ ವ್ಯಕ್ತಿಗೆ ಬಾಯಾರಿಕೆ ಆಗಿದೆ. ನಿಮ್ಮ ಹತ್ತಿರ ನೀರಿದೆ. ನೀವು ಅವನಿಗೆ ನೀರ್ ಕೊಡ್ತೀರಾ? ಅವನು ನಿಮಗೆ ದುಡ್ಡು ಕೊಡ್ತಾನೆ. ತುಂಬಾ ಸಿಂಪಲ್ ಅಲ್ವಾ? ಆದ್ರೆ ಈ ವ್ಯವಹಾರದಲ್ಲಿ ದೊಡ್ಡ ಪಾಠ ಅಡಗಿದೆ. ದುಡ್ಡು ಯಾವಾಗ ಬರುತ್ತೆ ಅಂದ್ರೆ ಅಲ್ಲಿ ಮೌಲ್ಯದ ವಿನಿಮಯ ಆದಾಗ ಮಾತ್ರ. ಅವನು ನಿಮ್ಗೆ ದುಡ್ಡು ಕೊಟ್ಟಿದ್ದು ನೀವು ಸುಂದರವಾಗಿ ಕಾಣ್ತೀರಾ ಅಂತಲ್ಲ, ಅಥವಾ ನಿಮ್ಮ ಕಂಪನಿ ಲೋಗೋ ಚೆನ್ನಾಗಿದೆ ಅಂತಲ್ಲ. ಆ ಕ್ಷಣದಲ್ಲಿ ಆ ನೀರಿನ ಬಾಟಲಿಯ ಮೌಲ್ಯ ಅವನಿಗೆ ತುಂಬಾ ಹೆಚ್ಚಿತ್ತು. ಅದಕ್ಕಾಗಿ ದುಡ್ಡು ಕೊಟ್ಟ. ನೀವು ರಸ್ತೆಯಲ್ಲಿ ಟೀ ಮಾರ್ತೀರಿ ಅಥವಾ ಮೈಕ್ರೋಸಾಫ್ಟ್ ಕಂಪನಿ ನಡೆಸಿ, ಫಾರ್ಮುಲಾ ಮಾತ್ರ ಒಂದೇ: ಒಂದು ಅಗತ್ಯವನ್ನ ಹುಡುಕಿ, ಅದನ್ನ ಪೂರೈಸಿ ಮತ್ತು ದುಡ್ಡು ಸಂಪಾದಿಸಿ. ಈಗ ಸ್ವಲ್ಪ ಮೇಲೆ ಹೋಗೋಣ. ಲೆವೆಲ್ 2. ನೀವು ಬರೀ ವಸ್ತುಗಳನ್ನ ಮಾರಾಟ ಮಾಡಿದ್ರೆ ಒಂದು ಮಿತಿಯಲ್ಲಿ ಇರ್ತೀರಾ. ಆದ್ರೆ ನೀವು ಒಂದು ವಸ್ತುವಿನ ಮೌಲ್ಯವನ್ನ ಹೆಚ್ಚಿಸಿದ್ರೆ ಏನಾಗತ್ತೆ? ಯೋಚಿಸಿ. ನೀವು ಹಳೆಯ ಸಾಮಾನು ಮಾರುವವನ ಹತ್ತಿರ ಒಂದು ಹಳೆಯ ಪೀಠೋಪಕರಣ ಕೊಂಡುಕೊಂಡ್ರಿ. ಅದು ಮುರಿದು ಹೋಗಿದೆ, ತುಂಬಾ ಧೂಳಾಗಿದೆ. ಹಾಗಾಗಿ ನಿಮಗೆ ಕಡಿಮೆ ಬೆಲೆಗೆ ಸಿಕ್ಕಿತು. ನೀವು ಅದನ್ನ ಕ್ಲೀನ್ ಮಾಡಿ, ಪೇಂಟ್ ಮಾಡಿ, ರಿಪೇರಿ ಮಾಡಿದ್ರಿ. ಈಗ ಅದು ಹೊಸದರಂತೆ ಕಾಣ್ತಿದೆ. ನೀವು ಅದನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ರಿ. ಇಲ್ಲಿ ಏನಾಯ್ತು? ವಸ್ತು ಅದೇ ಆಗಿತ್ತು. ನೀವು ಬರೀ ಆ ವಸ್ತುವನ್ನ ನೋಡುವ ಮೌಲ್ಯದ ದೃಷ್ಟಿಕೋನವನ್ನ ಬದಲಿಸಿದ್ರಿ. ಇದೇ ಬಿಸ್ನೆಸ್ನ ಮೂಲ ಮಂತ್ರ. ಮೌಲ್ಯವನ್ನ ಸೃಷ್ಟಿಸುವುದು ಅಥವಾ ಅಡಗಿರುವ ಮೌಲ್ಯವನ್ನ ಹೊರತರುವುದು. ಈಗ ಭಾರತದಲ್ಲಿ ತುಂಬಾ ಯುವಕರು ಈ ಹಂತದಲ್ಲಿದ್ದಾರೆ. ಲೆವೆಲ್ 3. ದ ಸ್ಕಿಲ್ ಗೇಮ್. ನೀವು ಕೋಡಿಂಗ್ ಕಲ್ತಿರಬಹುದು, ವಿಡಿಯೋ ಎಡಿಟಿಂಗ್ ಅಥವಾ ಗ್ರಾಫಿಕ್ ಡಿಸೈನ್ ಕಲ್ತಿರಬಹುದು. ಈಗ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳ ಮೂಲಕ ಫೈವರ್ ಅಥವಾ ಅಪ್ವರ್ಕ್ನಂತಹ ಕ್ಲೈಂಟ್ಸ್ ಹುಡುಕ್ತೀರಾ. ಜನರಿಗೆ ಸಮಸ್ಯೆ ಇರುತ್ತೆ. ಅವರಿಗೆ ವೆಬ್ಸೈಟ್ ಬೇಕು ಅಥವಾ ಲೋಗೋ ಬೇಕು. ನೀವು ಆ ಸಮಸ್ಯೆಯನ್ನ ನಿಮ್ಮ ಕೌಶಲದಿಂದ ಬಗೆಹರಿಸ್ತೀರಾ. ಪ್ರತಿಯಾಗಿ ನಿಮಗೆ ಸಾವಿರಾರು ರೂಪಾಯಿ ಸಿಗುತ್ತೆ. ಮೊದಲ ಬಾರಿಗೆ ನಿಮಗೆ ಹೌದು ನಾನು ಶ್ರೀಮಂತ ಆಗಬಹುದು ಅಂತ ಅನ್ಸೋದು ಇಲ್ಲೇ. ಯಾಕಂದ್ರೆ ಈಗ ನಿಮ್ಮ ಸಮಯದ ಬೆಲೆ ಹೆಚ್ಚಾಗಿದೆ. ಆದ್ರೆ ಸ್ನೇಹಿತರೆ, ಇಲ್ಲೊಂದು ದೊಡ್ಡ ಬಲೆ ಇದೆ. ಗಮನವಿಟ್ಟು ಕೇಳಿ. 90% ಜನ ಇಲ್ಲೇ ಸಿಕ್ಕಿ ಹಾಕಿಕೊಳ್ತಾರೆ. ಯಾಕಂದ್ರೆ ಎಲ್ಲಿಯವರೆಗೆ ನೀವು ಕೆಲಸ ಮಾಡ್ತೀರೋ ಅಲ್ಲಿಯವರೆಗೆ ಮಾತ್ರ ದುಡ್ಡು ಬರುತ್ತೆ. ಯಾವತ್ತು ನಿಮಗೆ ಹುಷಾರಿರಲ್ವೋ ಅಥವಾ ರಜೆಯಲ್ಲಿರ್ತೀರೋ ಅಂದು ದುಡ್ಡು ಬರೋದು ನಿಂತು ಹೋಗುತ್ತೆ. ಇದು ಬಿಸ್ನೆಸ್ ಅಲ್ಲ, ಇದು ಸ್ವಯಂ ಉದ್ಯೋಗ. ನೀವು ನಿಮಗಾಗಿ ಒಂದು ಕೆಲಸವನ್ನ ಸೃಷ್ಟಿಸಿಕೊಂಡಿದ್ದೀರಾ ಅಷ್ಟೇ. ನೀವು ಶತಕೋಟ್ಯಾಧಿಪತಿ ಆಗ್ಬೇಕಾದ್ರೆ ಈ ಸಮಯ ಮತ್ತು ದುಡ್ಡಿನ ಸಂಬಂಧವನ್ನ ಮುರಿಯಲೇಬೇಕು. ಇಲ್ಲೇ ನಮ್ಮ ಮುಂದಿನ ದೊಡ್ಡ ಸವಾಲು ಶುರುವಾಗುತ್ತೆ. ಹೆಚ್ಚಿನ ಫೌಂಡರ್ಸ್ $1 ಬಿಲಿಯನ್ ತಲುಪಲು ಯಾಕೆ ಸೋಲ್ತಾರೆ ಅಂದ್ರೆ ಅವರಿಗೆ ಅಂತಹ ಉದ್ದೇಶವೇ ಇರೋದಿಲ್ಲ. ಅವರ ಕನಸೇ ಚಿಕ್ಕದಾಗಿರುತ್ತೆ. ಅವರಿಗೆ ಒಂದು ಚಿಕ್ಕ ಏಜೆನ್ಸಿ ಅಥವಾ ಒಂದು ಅಂಗಡಿ ನಡೆಸೋ ಆಸೆ ಇರುತ್ತೆ ಅಷ್ಟೇ. ಅದರಲ್ಲಿ ತಪ್ಪೇನಿಲ್ಲ. ನೀವು ಅದರಿಂದ ಚೆನ್ನಾಗಿಯೇ ಸಂಪಾದಿಸಬಹುದು. ಆದರೆ ಆಟ ದೊಡ್ಡದಾಗಿರಬೇಕು ಅಂದ್ರೆ ಉದ್ದೇಶ ಕೂಡ
$1 ಬಿಲಿಯನ್ ಮಟ್ಟದ್ದೇ ಇರಬೇಕು. ಆದ್ರೆ ದೊಡ್ಡ ಆಟವನ್ನ ಆಡೋದು ಹೇಗೆ? ಇಲ್ಲಿ ಶುರುವಾಗುತ್ತೆ ಚಾಲೆಂಜ್ ನಂಬರ್ 1. ಒಂದು ಬೃಹತ್ ಸಮಸ್ಯೆಯನ್ನ ಆರಿಸಿಕೊಳ್ಳಿ. ನೋಡಿ, ಸಣ್ಣ ಸಮಸ್ಯೆ ಬಗೆಹರಿಸಿದ್ರೆ ಸಣ್ಣ ಪ್ರತಿಫಲ ಸಿಗುತ್ತೆ. ದೊಡ್ಡ ಸಮಸ್ಯೆ ಬಗೆಹರಿಸಿದ್ರೆ ಮೌಲ್ಯದ ಹೊಳೆಯೇ ಹರಿಯತ್ತೆ. ನಿಜವಾಗಿಯೂ ದೊಡ್ಡದಾಗಿ ಬೆಳೆದಿರೋ ಕಂಪನಿಗಳನ್ನ ಒಮ್ಮೆ ನೋಡಿ. ಊಬರ್ ಅವರು ಬರೀ ಟ್ಯಾಕ್ಸಿ ಇಂಡಸ್ಟ್ರಿಯನ್ನ ಸರಿಪಡಿಸಲಿಲ್ಲ, ಅವರು ಪ್ರಪಂಚದಾದ್ಯಂತ ಇದ್ದ ಸಾರಿಗೆ ಸಮಸ್ಯೆಯನ್ನ ಹೋಗಲಾಡಿಸಿದ್ರು. ಮೊದಲು ಟ್ಯಾಕ್ಸಿ ಹುಡುಕೋದು ಒಂದು ತಲೆನೋವಾಗಿತ್ತು, ಅವರು ಅದನ್ನ ಒಂದೇ ಒಂದು ಕ್ಲಿಕ್ ನಲ್ಲಿ ಸಿಗುವಂತೆ ಮಾಡಿದ್ರು. Airbnb ಹೋಟೆಲ್ಗಳು ತುಂಬಾ ದುಬಾರಿ ಇರೋದನ್ನ ಮತ್ತು ಜನರ ಮನೆಗಳು ಖಾಲಿ ಇರೋದನ್ನ ಅವರು ಗಮನಿಸಿದ್ರು. ಅವರು ಪೂರ್ತಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯನ್ನೇ ಬದಲಿಸಿದ್ರು. ATM UPI ಭಾರತದಲ್ಲಿ ಚಿಲ್ಲರೆ ಕಾಸಿನ ಸಮಸ್ಯೆ ಇತ್ತು, ಕ್ಯಾಶ್ ಹಿಡಿದು ಓಡಾಡೋ ಟೆನ್ಷನ್ ಇತ್ತು. ಅವ್ರೇನ್ ಮಾಡಿದ್ರು? ಮೊಬೈಲ್ ಅನ್ನೇ ಪರ್ಸ್ ಆಗಿ ಬದಲಿಸಿದ್ರು. ಈ ಕಂಪನಿಗಳು ಸಣ್ಣ ಪುಟ್ಟ ತೊಂದರೆಗಳ ಹಿಂದೆ ಹೋಗ್ಲಿಲ್ಲ, ಬದಲಾಗಿ ಕೋಟ್ಯಂತರ ಜನರ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳನ್ನ ಹುಡುಕಿದವು. ಹಾಗಾಗಿ ಇವತ್ತು ರಾತ್ರಿ ಮಲಗುವ ಮುನ್ನ ನಿಮ್ಮನ್ನ ನೀವೇ ಕೇಳಿಕೊಳ್ಳಿ, ನಾನು ಮಾಡ್ತಿರೋ ಬಿಸ್ನೆಸ್ ಎಷ್ಟು ಜನರ ಜೀವನವನ್ನ ಬದಲಿಸುತ್ತೆ? 100 ಜನರ, 1000 ಜನರ, ಅಥವಾ 1 ಕೋಟಿ ಜನರ? ನಿಮ್ಮ ಉತ್ತರ ದೊಡ್ಡದಾಗಿಲ್ಲ ಅಂದ್ರೆ ಬಿಸ್ನೆಸ್ ಕೂಡ ದೊಡ್ಡದಾಗೋದಿಲ್ಲ. ಈಗ ಸಮಸ್ಯೆ ಹುಡುಕಿದ್ರ ತುಂಬಾ ಒಳ್ಳೆಯದು. ಈಗ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಇಲ್ಲಿ ತುಂಬಾ ಜನ ಏನ್ ಯೋಚಿಸ್ತಾರೆ ಅಂದ್ರೆ, ನಾನು ಬೇರೆಯವರಿಗಿಂತ ಸ್ವಲ್ಪ ಉತ್ತಮವಾದ ಪ್ರಾಡಕ್ಟ್ ಮಾಡ್ತೀನಿ ಅಂತ. ಕಾಂಪಿಟೇಷನ್ಗಿಂತ 10% ಕಡಿಮೆ ರೇಟ್ ಅಥವಾ ಸ್ವಲ್ಪ ವೇಗದ ಪ್ರಾಡಕ್ಟ್ ಅಷ್ಟೇ. ಬೇಡ ಗೆಳೆಯರೆ, ಸ್ವಲ್ಪ ಉತ್ತಮ ಆಗಿರೋದು ವೇಸ್ಟ್. $1 ಬಿಲಿಯನ್ ಕಂಪನಿಗಳು ಸ್ಪರ್ಧೆ ಮಾಡೋದಿಲ್ಲ, ಅವು ಪೂರ್ತಿ ವಿಭಾಗವನ್ನೇ ಬದಲಿಸ್ಬಿಡ್ತವೆ. ಉದಾಹರಣೆಗೆ ಟೆಸ್ಲಾಗೂ ಮುಂಚೆ ಎಲೆಕ್ಟ್ರಿಕ್ ಕಾರ್ಗಳು ಇರ್ಲಿಲ್ವಾ? ಖಂಡಿತ ಇದ್ವು. ಆದ್ರೆ ಅವು ಹೇಗಿದ್ವು? ತುಂಬಾ ಸ್ಲೋ, ಬೋರಿಂಗ್ ಮತ್ತು ನೋಡಕ್ಕೆ ವಿಚಿತ್ರವಾಗಿದ್ವು. ಟೆಸ್ಲಾ ಬಂದು ನಾವು ಎಲೆಕ್ಟ್ರಿಕ್ ಕಾರ್ ಮಾಡ್ತೀವಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು, ನಾವು ಪ್ರಪಂಚದ ಅತಿ ವೇಗದ, ಅದ್ಭುತವಾದ ಮತ್ತು ಮಾಡರ್ನ್ ಕಾರ್ ಮಾಡ್ತೀವಿ, ಅದು ಎಲೆಕ್ಟ್ರಿಕ್ ಕೂಡ ಆಗಿರುತ್ತೆ ಅಂತ. ಅವರು ಜನರ ನಿರೀಕ್ಷೆಯನ್ನೇ ಬದಲಿಸಿದ್ರು. ಆದ್ರೆ ಬರೀ ಪ್ರಾಡಕ್ಟ್ ಮಾಡಿದ್ರೆ ಸಾಲದು. ಒಂದು ಮಾತಿದೆ, ಡಿಸ್ಟ್ರಿಬ್ಯೂಷನ್ ಇಲ್ಲದ ಒಂದು ಅದ್ಭುತ ಪ್ರಾಡಕ್ಟ್ ಕೇವಲ ಒಂದು ಡೆಮೋ ಅಷ್ಟೇ. ಇದೇ ಮುಂದಿನ ಹಂತ, ಡಿಸ್ಟ್ರಿಬ್ಯೂಷನ್ ಮತ್ತು ಸಿಸ್ಟಮ್ಸ್. ಯೋಚಿಸಿ, ನೀವು ಪ್ರಪಂಚದ ಶ್ರೇಷ್ಠ ಸಿಹಿಯನ್ನ ತಯಾರು ಮಾಡಿದ್ದೀರಾ, ಆದ್ರೆ ನೀವು ಅದನ್ನ ಬರೀ ನಿಮ್ಮ ಬೀದಿಯಲ್ಲಿ ಮಾತ್ರ ಮಾರಾಟ ಮಾಡೋಕೆ ಸಾಧ್ಯ. ಹಾಗಾದ್ರೆ ನೀವು ಶ್ರೀಮಂತರಾಗೋಕೆ ಸಾಧ್ಯನಾ? ಇಲ್ಲ. ಅಮೆಜಾನ್ ಅನ್ನ ನೋಡಿ. ಅಮೆಜಾನ್ ಬರೀ ವಸ್ತುಗಳನ್ನ ಮಾರೋದಿಲ್ಲ, ಅಮೆಜಾನ್ ಲಾಜಿಸ್ಟಿಕ್ಸ್ನ ಒಂದು ದೊಡ್ಡ ಜಾಲವನ್ನೇ ಹರಡಿದೆ. ಅವರ ಅಸಲಿ ಶಕ್ತಿ ಇರೋದು ಅವರ ಗೋದಾಮುಗಳು ಮತ್ತು ಡೆಲಿವರಿ ನೆಟ್ವರ್ಕ್ನಲ್ಲಿ. ಈ ಹಂತಕ್ಕೆ ಬಂದಾಗ ನೀವು ಕಲಾವಿದ ಆಗಿರೋದನ್ನ ಬಿಟ್ಟು ವಾಸ್ತುಶಿಲ್ಪಿಯಾಗಬೇಕು. ನಿಮ್ಮ ಅನುಪಸ್ಥಿತಿಯಲ್ಲೂ ಬಿಸ್ನೆಸ್ ನಡೆಯುವಂತಹ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ನೀವು ನಿದ್ದೆ ಮಾಡ್ತಿರ್ಬೋದು, ಆದ್ರೂ ಆರ್ಡರ್ ಪ್ರೋಸೆಸ್ ಆಗ್ತಿರ್ಬೇಕು. ನೀವು ರಜೆಯಲ್ಲಿದ್ರೂ ಹೊಸ ಕಸ್ಟಮರ್ಸ್ ಸೇರ್ಪಡೆ ಆಗ್ತಿರ್ಬೇಕು. ಇಲ್ಲೇ ಒಬ್ಬ ಫ್ರೀಲಾನ್ಸರ್, ಒಬ್ಬ ಉದ್ಯಮಿಯಾಗಿ ಬದಲಾಗೋದು. ಕಂಪನಿ ದೊಡ್ಡದಾದಂತೆ ಹೊಸ ಸಮಸ್ಯೆ ಶುರುವಾಗುತ್ತೆ. ನೀವು ಒಬ್ಬರೇ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ. ಶುರುವಿನಲ್ಲಿ ನೀವೇ ಸಿಇಒ, ನೀವೇ ಕೆಲಸಗಾರ, ನೀವೇ ಸೇಲ್ಸ್ ಮ್ಯಾನೇಜರ್ ಎಲ್ಲವೂ ಆಗಿದ್ರಿ. ಆದ್ರೆ ಈಗ ನೀವೇ ಬೆಳವಣಿಗೆಗೆ ಅಡ್ಡಿಯಾಗ್ತೀರಾ. ಇಲ್ಲಿ ಬೇಕಾಗಿರೋದು ಟೀಮ್ ಬಿಲ್ಡಿಂಗ್ ಮತ್ತು ಕಲ್ಚರ್. ದೊಡ್ಡ ಕಂಪನಿಗಳು ಬೆಳೆಯೋದು ಜನರಿಂದ. ಗೂಗಲ್ ಅನ್ನೇ ಉದಾಹರಣೆಗೆ ತಗೊಳ್ಳಿ. ಗೂಗಲ್ನಲ್ಲಿ ಫ್ರೀ ಊಟ, ಒಳ್ಳೆ ಆಫೀಸ್ ಇವೆಲ್ಲ ಬರೀ ಶೋಕಿಗಾಗಿ ಅಲ್ಲ, ಅದೊಂದು ಸಂಸ್ಕೃತಿ. ಅಲ್ಲಿನ ಕೆಲಸಗಾರರಿಗೆ ತಮ್ಮ ಸಮಯದ 20% ಭಾಗವನ್ನ ತಮ್ಮ ವೈಯಕ್ತಿಕ ಪ್ರಾಜೆಕ್ಟ್ಗಳಿಗೆ ಬಳಸೋಕೆ ಅವಕಾಶ ಇದೆ. ನಿಮಗ್ ಗೊತ್ತಾ, ಜಿಮೇಲ್ ಮತ್ತು ಗೂಗಲ್ ಮ್ಯಾಪ್ಸ್ ಅದೇ 20% ಸಮಯದಿಂದ ಹುಟ್ಟಿಕೊಂಡಿದ್ದು. ಲೀಡರ್ಶಿಪ್ ಆರ್ಡರ್ ಮಾಡಿರ್ಲಿಲ್ಲ, ಟೀಮ್ ತನ್ನಷ್ಟಕ್ಕೆ ತಾನೇ ಮಾಡಿದ್ದು. ಸಂಸ್ಕೃತಿ ಅನ್ನೋದು ಒಂದು ಅದೃಶ್ಯ ಶಕ್ತಿ. ನೀವು ಆಫೀಸ್ನಲ್ಲಿ ಇಲ್ಲದಿದ್ದರೂ ನಿಮ್ಮ ತಂಡ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತೆ ಅದು ಪ್ರೇರೇಪಿಸತ್ತೆ. ನೀವು ಪ್ರತಿಯೊಂದು ನಿರ್ಧಾರವನ್ನೂ ನೀವೇ ತಗೊಳ್ತಿದ್ರೆ ನೀವು ಕಂಪನಿಯನ್ನ ಬೆಳೆಸ್ತಿಲ್ಲ, ಬರೀ ನಿಮ್ಮ ಸ್ಟ್ರೆಸ್ ಅನ್ನ ಬೆಳೆಸ್ತಿದ್ದೀರಾ ಅಂತ ಅರ್ಥ. ನಿಮಗಿಂತ ಹೆಚ್ಚು ಬುದ್ಧಿವಂತರಿರೋ ಜನ ಬೇಕು. ಅವಾಗ್ಲೇ ಒಂದು ಬಲ, ಒಂದು ಸಮಾನ 11 ಆಗೋಕೆ ಸಾಧ್ಯ. ಈಗ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂದ್ಕೊಳ್ಳಿ, ದುಡ್ಡು ಬರ್ತಿದೆ, ಟೀಮ್ ಕೂಡ ರೆಡಿ ಇದೆ. ಈಗೇನಾಗತ್ತೆ? ಈಗ ಬರ್ತಾರೆ ನಿಮ್ಮನ್ನ ಕಾಪಿ ಮಾಡೋರು. ನಿಮ್ಮ ಯಶಸ್ಸನ್ನ ನೋಡಿ ಬೇರೆಯವರು ಅದೇ ವಸ್ತುವನ್ನ ಕಡಿಮೆ ಬೆಲೆಗೆ ಮಾರೋಕೆ ನೋಡ್ತಾರೆ. ಅದಕ್ಕಾಗಿಯೇ ನಿಮಗೆ ಒಂದು ರಕ್ಷಣಾ ಕವಚ ಬೇಕು. ಇದನ್ನ ಮೋಟ್ ಅಂತಾರೆ. ಮೋಟ್ ಅಂದ್ರೆ ಕೋಟೆಯ ಸುತ್ತಲೂ ಇರುವ ಆಳವಾದ ಕಂದಕ. ಶತ್ರುಗಳು ಒಳಗೆ ಬರಬಾರದು ಅಂತ ಮಾಡಿರೋದು. ನೈಕಿ ಬರೀ ಶೂ ಮಾರೋದಿಲ್ಲ, ಅವರು ಗೆಲುವನ್ನ ಮಾರ್ತಾರೆ. ರೆಡ್ ಬುಲ್ ಡ್ರಿಂಕ್ ಮಾರೋದಿಲ್ಲ, ಅವರು ಜಾಶ್ ಮತ್ತು ಸಾಹಸವನ್ನ ಮಾರ್ತಾರೆ. ವಾಲ್ವೋ ಕಂಪನಿ ಸುರಕ್ಷತೆವನ್ನ ಮತ್ತು ಕೊನೆಯಲ್ಲಿ ಶಿಖರ. ಇದು ನೀವು ಎಷ್ಟು ದೊಡ್ಡದಾಗಿ ಬೆಳೆದಿರ್ತೀರಾ ಅಂದ್ರೆ ನೀವು ಸೋಲೋಕೆ ಸಾಧ್ಯವೇ ಇಲ್ಲ. ಮೈಕ್ರೋಸಾಫ್ಟ್, ಗೂಗಲ್, ವೀಸಾ, ಮಾಸ್ಟರ್ ಕಾರ್ಡ್ ಇವು ಬರೀ ಕಂಪನಿಗಳಲ್ಲ, ಇವು ಇಡೀ ಪ್ರಪಂಚದ ಆಪರೇಟಿಂಗ್ ಸಿಸ್ಟಮ್ ಆಗ್ಬಿಟ್ಟಿವೆ. ನಾಳೆ ವೀಸಾ ಸರ್ವರ್ ಬಂದಾದ್ರೆ
ಪ್ರಪಂಚದ ಆರ್ಥಿಕತೆಯೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ನೀವು ಸಮಾಜಕ್ಕೆ ಬೇಡದಿದ್ದರೂ ನಡೆಯತ್ತೆ ಅನ್ನೋ ಹಂತದಿಂದ ಅನಿವಾರ್ಯ ಅನ್ನೋ ಹಂತಕ್ಕೆ ತಲುಪಿದಾಗ ನೀವು ಇತಿಹಾಸ ಸೃಷ್ಟಿಸ್ತೀರಾ. ಸ್ನೇಹಿತರೆ, ಇದೇ ಆ ಏಣಿ. ಲೆವೆಲ್ 1ರ ವ್ಯಾಲ್ಯೂ ಎಕ್ಸ್ಚೇಂಜ್ದಿಂದ ಹಿಡಿದು ಲೆವೆಲ್ 10ರ ಇನ್ಫ್ರಾಸ್ಟ್ರಕ್ಚರ್ ಆಗುವವರೆಗೆ. ಕೇಳೋಕೆ ಇದು ತುಂಬಾ ಕಷ್ಟ ಅಂತ ಅನ್ಸ್ಬೋದು. ನಾನು ಇನ್ನೂ ಶುರು ಮಾಡಿಲ್ಲ, ಬಿಲಿಯನ್ ಬಗ್ಗೆ ಹೇಗೆ ಯೋಚಿಸ್ಲಿ ಅಂತ ಅನ್ಸ್ಬೋದು. ಆದ್ರೆ ನೆನಪಿಡಿ, ಯಾವುದೇ ದೊಡ್ಡ ಅರಮನೆಯನ್ನ ಕಟ್ಟೋದು ಮೊದಲ ಇಟ್ಟಿಗೆಯಿಂದಲೇ. ಇವತ್ತೇ ನೀವು ಸಂಪೂರ್ಣ ಪ್ಲಾನ್ ಮಾಡಬೇಕು ಅಂತ ಏನಿಲ್ಲ. ಮುಖ್ಯವಾಗಿ ನೀವು ನಿಮ್ಮ ಉದ್ದೇಶದಲ್ಲಿ ಗಟ್ಟಿಯಾಗಿರ್ಬೇಕು. ನೀವು ಈಗ ಎಲ್ಲಿದ್ದೀರಾ ಮತ್ತು ನಿಮ್ಮ ಮುಂದಿನ ಹೆಜ್ಜೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವು ಕೌಶಲದ ಬಲೆಯಲ್ಲಿ ಸ್ಕಿಲ್ ಸಿಲುಕಿದ್ರೆ ಸಿಸ್ಟಮ್ ಮಾಡೋ ಕಡೆ ಗಮನ ಕೊಡಿ. ಸಿಸ್ಟಮ್ ರೆಡಿ ಇದ್ರೆ ಬ್ರ್ಯಾಂಡ್ ಕಟ್ಟೋ ಕಡೆ ಗಮನ ಕೊಡಿ. ಬಿಸ್ನೆಸ್ ಲಕ್ನಿಂದ ನಡೆಯಲ್ಲ, ಬಿಸ್ನೆಸ್ ನಡೆಯೋದು ನಿಮ್ಮ ಸ್ಪಷ್ಟತೆಯಿಂದ. ಪ್ರಪಂಚದಲ್ಲಿ ಸಮಸ್ಯೆಗಳಿಗೆ ಕೊರತೆ ಇಲ್ಲ, ಹಾಗೆಯೇ ಪರಿಹಾರ ನೀಡುವವರಿಗೆ ದುಡ್ಡಿನ ಕೊರತೆಯೂ ಇಲ್ಲ. ಪ್ರಶ್ನೆ ಇರೋದು ಇದು ಸಾಧ್ಯನಾ ಅಂತಲ್ಲ, ಪ್ರಶ್ನೆ ಇರೋದು ನೀವು ಯಾವ ಸಮಸ್ಯೆಯನ್ನ ಬಗೆಹರಿಸ್ತೀರಾ ಅನ್ನೋದು. ನಿಮ್ಮ $1 ಬಿಲಿಯನ್ ಐಡಿಯಾ ಏನು ಅನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಕನಸು ಕಾಣೋರ ಸಂಖ್ಯೆ ತುಂಬಾನೇ ಇದೆ, ಆದ್ರೆ ಅದನ್ನ ನನಸು ಮಾಡೋರ ಸಂಖ್ಯೆ ಕಡಿಮೆ ಇದೆ. ಕಲಿತಾ ಇರಿ, ಬೆಳಿತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಜೈ ಹಿಂದ್.